ಕಳೆದ 12 ವರ್ಷಗಳಿಂದ ಕುಶಾಲನಗರದಲ್ಲಿ ಒಳಚರಂಡಿ ಕಾಮಗಾರಿ ನಡೀತಾ ಇದ್ದು, ಇನ್ನೂ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪಟ್ಟಣದ ಮುಖ್ಯ ವೃತ್ತದಲ್ಲೇ ಕಳೆದ 1 ತಿಂಗಳಿನಿಂದ ಪೈಪ್ ಅಳವಡಿಸುವ ಕಾರ್ಯ ನಡೀತಾ ಇದೆ. ಇದರಿಂದ ದೊಡ್ಡ ದೊಡ್ಡ ಹೊಂಡಗಳು ನಿರ್ಮಾಣಗೊಂಡು ವಾಹನ ಸವಾರರ ಜೀವದ ಜೊತೆ ಆಟವಾಡ್ತಾ ಇದ್ದಾರೆ ಒಳಚರಂಡಿ ಮಂಡಳಿ ಅಧಿಕಾರಿಗಳು. ಕಾಮಗಾರಿಯಿಂದಾಗಿ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಕೆಸರುಮಯವಾಗಿದ್ದು, ಜೊತೆಗೆ ಪಟ್ಟಣದ ಸೌಂದರ್ಯಕ್ಕೂ ಧಕ್ಕೆ ಉಂಟಾಗಿದೆ. ಇಂದು ವಾಹನ ಸವಾರರ ಕಷ್ಟ ಹೇಳತೀರದು. ಹಗ್ಗ ಕಟ್ಟಿ ತಮ್ಮ ವಾಹನವನ್ನು ಎಳೆದುಕೊಂಡು ಹೋಗುವ ದುಸ್ಥಿತಿ ಉಂಟಾಗಿದೆ. ಒಂದೇ ಸಲ ಬಿಡಿ ಹೋಯ್ತದೆ. ಕೆ.ಬಿ. ರಾಜು, ರಾಜ್ಯ ಸಂಘಟನಾ ಸಂಚಾಲಕರು. ಕುಶಾಲನಗರದ ಒಳಚರಂಡಿ ಕಾಮಗಾರಿ 1 ತಿಂಗಳಿಂದಲೂ ಕಾಮಗಾರಿ ಕೆಲಸಗಳು ನಡೀತಾ ಇದೆ. 1-1.5 ತಿಂಗಳಿಂದ ಏನು ಕಾಮಗಾರಿ ಕೆಲಸ ನಡೀತಾ ಇದೆ, ಎಲ್ಲೂ ಕೂಡ ಜನಗಳಿಗೆ, ಸಾರ್ವಜನಿಕ ತಿರುಗಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ವಾಹನಗಳಿಗೆ ತಿರುಗಾಡಲಿಕ್ಕೆ ತೊಂದರೆ ಆಗ್ತದೆ. ಕೆಸರಿನ ಗುಂಡಿ ತುಂಬಿದೆ. ಇದು 1.5 ತಿಂಗಳಿಂದ ಕಾಮಗಾರಿ ಮಾಡ್ತಿದ್ದಾರೆ. ಕೆಲಸ ಮುಗಿದಿಲ್ಲ ಇನ್ನೇನು ಕೂಡ. ಇನ್ನೂ 3 ತಿಂಗಳು ಬೇಕಾಗ್ಬೋದು ಅಂತ ಅನ್ನಿಸ್ತದೆ. ಸರ್ಕಾರದ ಸಾರ್ವಜನಿಕರ ಹಣ ಪುರಸಭೆಯ ವ್ಯಾಪ್ತಿಯಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಅದು ಪಟ್ಟಣದ ಹೃದಯ ಭಾಗದಲ್ಲಿ ಕೆಲಸ ಆಗ್ತಾ ಇದ್ದಾವೆ. ಸಾರ್ವಜನಿಕರಿಗೆ ತಿರುಗಾಡೋದಕ್ಕೆ ತೊಂದರೆ ಆಗ್ತಾಯಿದೆ ಸಿಕ್ಕಾಪಟ್ಟೆ. ಅದು ಅಲ್ಲದೆ ಶಾಲೆ ಕಾಲೇಜು ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾರೆ, ಬಟ್ಟೆಗೆಲ್ಲ ಕೆಸರಾಗ್ತಾಯಿದೆ. ನೋಡಿ, ಕೆಸರಿನ ಮಾಯ ಆಗಿದೆ. ಇದು ಯಾವಾಗ ಮುಗಿಸೋದು ಇವರು? ಹಾಗಾಗಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ಸಂಘದ ವತಿಯಿಂದ ಇದನ್ನು ಖಂಡನೆ ಮಾಡ್ತೀವಿ. ಕೂಡಲೇ ಕಾಮಗಾರಿಯನ್ನು ಚುರುಕುಗೊಳಿಸಬೇಕು, ಕೆಲಸ ಮಾಡಬೇಕು. ತಪ್ಪಿದರೆ ಪುರಸಭೆ ಮುಂಭಾಗ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಸ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಎಷ್ಟು ವರ್ಷಗಳಿಂದ ಒಳಚರಂಡಿ ಕಾಮಗಾರಿ ನಡೀತಾ ಇದ್ರೂ ಯಾವುದೇ ರಾಜಕೀಯ ಪಕ್ಷಗಳು ಇದರ ವಿರುದ್ಧ ಪ್ರತಿಭಟನೆ ಮಾಡದೇ ಇರುವುದು ಸಾರ್ವಜನಿಕ ವಲಯದಲ್ಲಿ ಅನುಮಾನ ವ್ಯಕ್ತಗೊಂಡಿದೆ. ಕೋಟ್ಯಾಂತರ ರೂಪಾಯಿಗಳ ಕಾಮಗಾರಿ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಇಂದು ಒಳಚರಂಡಿ ಕಾಮಗಾರಿಯಿಂದ ಉದ್ಯಮಕ್ಕೂ ದೊಡ್ಡ ಮಟ್ಟದ ನಷ್ಟ ಉಂಟು ಮಾಡಿದೆ. ಒಳಚರಂಡಿಯ ಕಾಮಗಾರಿಯಿಂದ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಎಲ್ಲೆಂದರಲ್ಲಿ ಗುಂಡಿಗಳನ್ನು ನಿರ್ಮಾಣ ಮಾಡಿ ಬ್ಯಾರಿಕೇಡ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಶಾಸಕರು ಅನೇಕ ಸಭೆಗಳಲ್ಲಿ ಒಳಚರಂಡಿ ಮಂಡಳಿ ಅಧಿಕಾರಿಗಳಿಗೆ ಮಳೆಗಾಲದ ಒಳಗೆ ಸಂಪೂರ್ಣ ಕಾಮಗಾರಿ ಮುಗಿಸಲು ಆದೇಶ ನೀಡಿದರು. ಶಾಸಕರ ಮಾತಿಗೂ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು. ಇನ್ನಾದರೂ ಶಾಸಕರು ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಸ್ಕ್ರಿಪ್ಟ್ ನೋಡ್ಬೇಕು, ಬೇಗ ಬಾ.
ವಾಣಿಜ್ಯ ನಗರ ಅನ್ನೋ ಒಂದು ಹೆಸರನ್ನು ಪಡೆದು ಅತ್ಯಂತ ವೇಗವಾಗಿ ಬೆಳೀತಾ ಇದ್ದಾರೆ ಕುಶಾಲನಗರ. ಇಂಥ ಕುಶಾಲನಗರದಲ್ಲಿ UGD ಅನ್ನೋ ಒಂದು ಪ್ರಾಜೆಕ್ಟ್ ತಗೊಬಂದು ಬಹುಶಃ ಒಂದು 15-20 ವರ್ಷನೇ ಆಗಿರಬೇಕು. ಅದನ್ನು ಇದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಒಂದು ಯೋಜನೆಯನ್ನು ಇದುವರೆಗಾಗಿ ಸಂಪೂರ್ಣಗೊಳಿಸಿ ಅದರಿಂದ ಕನೆಕ್ಷನ್ ಕೊಟ್ಟು ಸಾರ್ವಜನಿಕ ಉಪಯೋಗಕ್ಕೆ ತರೋಕ್ಕಾಗಲೇ ಇಲ್ಲ. ಈ ವಿಚಾರದಲ್ಲಿ ಶಾಸಕರುಗಳು ಭಾಳಷ್ಟು ಬಾರಿ ಸಭೆಗಳಲ್ಲಿ ಸಾರ್ವಜನಿಕವಾಗಿ ಆ UGD ಒಳಚರಂಡಿ ಮಂಡಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಸೂಚನೆಗಳನ್ನ ಕೊಟ್ಟರೂ ಕೂಡ ಅಧಿಕಾರಿಗಳು ಶಾಸಕರ ಮಾತಿಗೂ ಬೆಲೆ ಕೊಡದೆ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆಗೂ ಒಂದು ಸ್ಪಂದಿಸದೆ ಅವರು ಉದಾಸೀನವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಒಂದೂವರೆ ತಿಂಗಳಿಂದ ಕುಶಾಲನಗರದ ಹೃದಯ ಭಾಗದಲ್ಲಿ ಅಂದರೆ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಈ UGDಯ ಕಾಮಗಾರಿಯನ್ನು ಮಾಡ್ತೀವಿ ಅಂತ ಹೇಳಿ ಬೃಹತ್ ಗಾತ್ರದ ಗುಂಡಿಗಳನ್ನ ತೆಗೆದು ಇದನ್ನ ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇದಕ್ಕೋಸ್ಕರ ಇಲ್ಲಿನ ವ್ಯಾಪಾರಸ್ಥರು ಭಾಳಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ, ಭಾಳಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಯಾರು ಏನೇ ಹೇಳಿದ್ರು ಕೂಡ ಒಳಚರಂಡಿ ಮಂಡಳಿಯ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿ ಈ ಒಂದು ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಇವರು ಪೂರ್ಣಗೊಳಿಸೋದಿಲ್ಲ ಅನ್ನುವ ಒಂದು ಅಭಿಪ್ರಾಯವನ್ನು ಸಾರ್ವಜನಿಕ ವಲಯದಲ್ಲಿ ಇವರು ತಂದಿದ್ದಾರೆ. ನಾನು ಶಾಸಕರನ್ನ ಮತ್ತು ಜಿಲ್ಲಾಧಿಕಾರಿಗಳನ್ನ ಈ ಮೂಲಕ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ತಕ್ಕದಾದ ಸೂಚನೆಯನ್ನು ಕೊಟ್ಟು ಈ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸದೆ ಹೋದರೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಕೊಡಗು ಚಾನಲ್ ವಿಶೇಷ ವರದಿ ಮೊಹಮ್ಮದ್ ಮುಸ್ತಫಾ, ಕುಶಾಲನಗರ.